ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತೆಲುಗು ಟೈಟನ್ಸ್ ವರ್ಸಸ್ ತಮಿಳ್ ತಲೆಬಾಸ್, ಎಂಥ ಮ್ಯಾಚುಗಳು! ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿದ್ದು ತಮಿಳ್ ತಲೆಬಾಸ್ ತಂಡ. ಹೋಮ್ ಟೀಮ್ ತೆಲುಗು ಟೈಟನ್ಸ್ ತಂಡಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲೇ ಇಲ್ಲ. ನೋಡ್ತಿದ್ದಂಗೆ ಇಡೀ ತಂಡ ಆಲ್ ಔಟ್ ಆಗಿ ಹೊರಗಡೆ ಕುತ್ಕೊಳ್ತಾ ಇದೆ ಗುರು. 3 ಬಾರಿ ಆಲ್ ಔಟ್ ಆಗ್ತಾರೆ ಈ ಮ್ಯಾಚ್ ನಲ್ಲಿ. ಅಬ್ಬಬ್ಬಬ್ಬಾ, ನಿಜವಾಗ್ಲು ಮ್ಯಾಚ್ ನೋಡ್ತಿದ್ರು ಅಂತೂ ತಲೆ ಕೆಟ್ಟೋಗ್ತಿತ್ತು ನಮ್ಗೇನೆ ಗುರು. ಪವನ್ ಶರಾವತ್ ಅವ್ರನ್ನ ಎಷ್ಟು ಈಸಿಯಾಗಿ ಟ್ಯಾಕಲ್ ಮಾಡ್ತಿದ್ರು ಅಂದ್ರೆ ನಿಜವಾಗ್ಲೂ ಇದು ಪವನ್ ಶರಾವತ್ತೇನಾ? ಇವರೇನ ಪವನ್ ಶರಾವತ್? ಐಫ್ಲೈಯರ್ ಪವನ್ ಶರಾವತ್ ಎಲ್ಲೋದ್ರು? ಖಂಡಿತ ಅವರ ನೈಜ ಆಟ ಈ ಮ್ಯಾಚ್ ನಲ್ಲಿ ಬರ್ಲಿಲ್ಲ. ಬಟ್ ಆದ್ರೂ ಕೂಡ ಈ ಮ್ಯಾಚ್ ನಲ್ಲಿ ಒಂದ್ ರೀತಿ ರಣರೋಚಕವಾದ ಇನ್ನಿಂಗ್ಸ್ ನಮಗೆ ನೋಡೋದಿಕ್ಕೆ ಸಿಕ್ತು. ಸೊ ಅದು ಯಾವ್ಯಾವ ಮೂಮೆಂಟ್ಸ್ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತೂ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ. ತೆಲುಗು ಟೈಟನ್ಸ್ ವರ್ಸಸ್ ತಮಿಳ್ ತಲೆಬಾಸ್. ತೆಲುಗು ಟೈಟನ್ಸ್ ತಂಡ 29 ಅಂಕ ಕೇವಲ ತಗೊಂಡ್ರೆ ಈ ಮ್ಯಾಚ್ ನಲ್ಲಿ 54 ಪಾಯಿಂಟ್ ತಗೊಂಡಿದ್ದು ತಮಿಳ್ ತಲೆಬಾಸ್ ತಂಡ. ಹೋದ್ ಬಾರಿನೂ ಕೂಡ ತಮಿಳ್ ತಲೆಬಾಸ್ ತಂಡನೇ ಗೆದ್ದಿದ್ರು, ಬಟ್ ಈ ಬಾರಿನೂ ಕೂಡ ತಮಿಳ್ ತಲೆಬಾಸ್ ತಂಡನೇ ಗೆಲ್ತಾರೆ. ರೈಡ್ ಪಾಯಿಂಟ್ ವಿಚಾರಕ್ಕೆ ಬಂದ್ರೆ ಆಲ್ಮೋಸ್ಟ್ 19 ರೈಡ್ ನ ತಗೊಂಡಿದ್ದು ತೆಲುಗು ಟೈಟನ್ಸ್ ತಂಡ ಆದ್ರೆ ತಮಿಳ್ ತಲೆಬಾಸ್ ತಂಡ 23 ರೈಡ್ ಅಂಕನ ಕಲೆ ಹಾಕುತ್ತೆ. ಬಟ್ ರೈಡಿಂಗ್ ನಲ್ಲಿ ಅಷ್ಟು ಡಿಫರೆನ್ಸ್ ಕಾಣಿಸೋದಿಲ್ಲ. ಬಟ್ ಟ್ಯಾಕಲ್ ಪಾಯಿಂಟ್ ವಿಚಾರ ಅಂತ ಬಂದ್ರೆ ಕೇವಲ 10 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ ತಮಿಳ್ ತಲೆಬಾಸ್ ಅಲ್ಲ ಅವರು. ತೆಲುಗು ಟೈಟನ್ಸ್ ತಂಡ 24 ಟ್ಯಾಕಲ್ ಪಾಯಿಂಟ್ ನ ತಗೊಂಡಿದ್ದು ತಮಿಳ್ ತಲೆಬಾಸ್ ತಂಡ. ಸೊ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ತಾರೆ ಡಿಫೆನ್ಸ್ ನಲ್ಲಿ ತಮಿಳ್ ತಲೆಬಾಸ್ ತಂಡ. ಸೊ ಇದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದು ಸಾಗರ್ 8 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕೊಳ್ತಾರೆ. ಅಂದ್ರೆ 8 ಟ್ಯಾಕಲ್ ಪಾಯಿಂಟ್ ಈ ಮ್ಯಾಚ್ ನಲ್ಲಿ ಕಲೆ ಹಾಕ್ತಾರೆ. ಒಂದೇ ಮ್ಯಾಚ್ ನಲ್ಲಿ 8 ಟ್ಯಾಕಲ್ ಪಾಯಿಂಟ್. ಇವ್ರ ಜೊತೆಗೆ ಸಾಥ್ ಕೊಟ್ಟಿದ್ದು ಹಿಮಾಂಶು 6 ಟ್ಯಾಕಲ್ ಪಾಯಿಂಟ್ ನ ತಗೊಂಡ್ರೆ, ಇನ್ನು ಅಭಿಷೇಕ್ ಅವರು 3 ಟ್ಯಾಕಲ್ ಪಾಯಿಂಟ್ ನ ತಗೊಳ್ತಾರೆ. ಆಲ್ಮೋಸ್ಟ್ ಇವರ 3 ಜನ, ಇಬ್ರು ಕಾರ್ನರ್ಸ್ ಹಾಗೂ ಥರ್ಡ್ ಮ್ಯಾನ್, 3 ಜನನು ಕೂಡ ಒಂದೇ ಬಾರಿ ಫಾರ್ಮ್ ಗೆ ಬಂದು ಪವನ್ ಶರಾವತ್ ಅವ್ರನ್ನ ಟ್ಯಾಕಲ್ ಮಾಡಿ ಹೊರಗಡೆ ಕುಣಿಸೋದ್ರಲ್ಲಿ ಯಶಸ್ವಿ ಆದ್ರು. ಸೊ ಆ ಕಾರಣಕ್ಕೋಸ್ಕರ ಈ ಮ್ಯಾಚ್ ನ ತುಂಬಾ ಈಸಿಯಾಗಿ ಗೆದ್ಕೊಂಡ್ರು ಅಂತಾನು ಕೂಡ ಹೇಳಿದ್ರು ಕೂಡ ತಪ್ಪು ಆಗುವುದೇ ಇಲ್ಲ. ಬಟ್ ಪವನ್ ಶರಾವತ್ ಅವರು ಎಲ್ಲೋ ಒಂದ್ ಕಡೆ ಡಲ್ ಆಗಿ ಕಾಣಿಸ್ತಾ ಇದ್ರು. ಅವ್ರ ಕೈಲಿ ಇನ್ನೇನು ಮಾಡೋಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಒಳ್ಳೆ ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಸಿಗ್ತಾ ಇಲ್ಲ ತೆಲುಗು ಟೈಟನ್ಸ್ ತಂಡದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಪವನ್ ಶರಾವತ್ ಒಂದು ಫೇಕ್ ಸ್ಮೈಲ್ ನ ಮಾಡ್ಕೊಂಡು ಮ್ಯಾಚ್ ನ ಎಂಡ್ ಮಾಡೋ ಅಂತ ಪರಿಸ್ಥಿತಿ ಬಂತು ಅಂತ ಹೇಳ್ಬೋದು. ಆದ್ರೂ ಕೂಡ ಪವನ್ ಶರಾವತ್ ಅವರು ಸಾಕಷ್ಟು ಬಾರಿ ಟ್ಯಾಕಲ್ ಆಗ್ತಾರೆ. ಸೂಪರ್ ಟ್ಯಾಕ್ ನಲ್ಲಿ ಒಂದು 2 ಬಾರಿ ಅಥವಾ 3 ಬಾರಿ ಏನೋ ಟ್ಯಾಕಲ್ ಆದ್ರು ಅಂತ ಅನ್ಸುತ್ತೆ ಗುರು. ಇನ್ನು ಪವನ್ ಶರಾವತ್ ಅವರು ಯಾಕೋ ಅವರ ಆಟನ ತೋರಿಸ್ತಿಲ್ಲ, ಆದ್ರೂ ಕೂಡ ಸೂಪರ್ 10 ಈ ಮ್ಯಾಚ್ ನಲ್ಲಿ ಗಳಿಸ್ಕೊಳ್ತಾರೆ. ಇದ್ರ ಜೊತೆಗೆ ಅಜಿಂಕ್ಯ ಪವರ್ ಸೂಪರ್ 10 ಗಳಿಸ್ಕೊಂಡ್ರೆ ನರೇಂದರ್ ವೈಸರ್ ಅವರು ಕೂಡ ಸೂಪರ್ 10 ಗಳಿಸ್ಕೊಳ್ತಾರೆ ತಮಿಳ್ ತಲೆಬಾಸ್ ತಂಡದ ಪರವಾಗಿ. ಸೊ 2 ಸೂಪರ್ 10 ಬಂದ್ರೆ 2 ಐ5 ಕೂಡ ತಮಿಳ್ ತಲೆಬಾಸ್ ತಂಡದಲ್ಲಿ ಬಂದ್ರೆ. ಬಟ್ ತೆಲುಗು ಟೈಟನ್ಸ್ ತಂಡನ ನೋಡೋದಾದ್ರೆ ಪವನ್ ಶರಾವತ್ ಅವರು ಸೂಪರ್ 10 ತಗೊಂಡ್ರು. ಅಜಿತ್ ಪವಾರ್ ಸಪೋರ್ಟಿಂಗ್ ರೈಡಿಂಗ್ ನಲ್ಲಿ 7 ಅಂಕನ ಕಲೆ ಹಾಕೋದ್ರ ಮೂಲಕ, ಅಂದ್ರೆ ಅವರು 3 ಟ್ಯಾಕಲ್ ಪಾಯಿಂಟ್ ಬೇರೆ ತಗೊಂಡಿದ್ರೆ, 3 ರೈಡ್ ಪಾಯಿಂಟ್ ಕೂಡ ತಗೊಂಡಿದ್ರು. ಇದ್ರ ಜೊತೆಗೆ ಒಂದು ಬೋನಸ್ ಒಳ್ಳೆ ಸಪೋರ್ಟಿಂಗ್ ಪ್ರದರ್ಶನ ಕೊಟ್ಟರು. ಬಟ್ ಡಿಫೆನ್ಸ್ ನಲ್ಲಿ ಅಮಿತ್ ನಂದೇರ್ ಅವರು 5 ಟ್ಯಾಕಲ್ ಪಾಯಿಂಟ್ ನ ತಗೊಳ್ಳೋದ್ರ ಮೂಲಕ ಐ5 ಕೂಡ ಗಳಿಸ್ಕೊಳ್ತಾರೆ ಈ ಮ್ಯಾಚ್ ನಲ್ಲಿ. ಅದನ್ನ ಬಿಟ್ರೆ ಇನ್ನ ಯಾರು ಕೂಡ ಹೇಳ್ಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ. ತೆಲುಗು ಟೈಟನ್ಸ್ ತಂಡ ಒಂದ್ ರೀತಿ ಮಕ್ಕರಾಗಿ ಹೋಗ್ಬಿಟ್ರು ಅಂತ ಹೇಳಿದ್ರು ಕೂಡ ತಪ್ಪು ಆಗೋದೇ ಇಲ್ಲ. ಸೊ ಈ ಸೀಸನ್ ತುಂಬಾನೇ ಮರ್ತ್ಕೊಂಡ್ಬಿಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಸತತ 2-3 ಸೀಸನ್ ನಿಂದ ಟಾಪ್ 12 ನಲ್ಲೇನೆ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ ತೆಲುಗು ಟೈಟನ್ಸ್ ತಂಡ. ಸೊ ನೆಕ್ಸ್ಟ್ ಸೀಸನ್ ಆಲ್ಮೋಸ್ಟ್ ಇಡೀ ತಂಡನೇ ಚೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ ಗುರು. ಯಾಕಂದ್ರೆ ತೆಲುಗು ಟೈಟನ್ಸ್ ತಂಡ ಪವನ್ ಶರಾವತ್ ಒಬ್ರ ಮೇಲೆನೆ ಐ ಅಮೌಂಟ್ ನ ಸುರಿದ್ಬಿಟ್ಟು ಈ ಮ್ಯಾಚ್ ನಲ್ಲಿ ಎಲ್ಲೋ ಒಂದ್ ರೀತಿ ಮಕ್ಕರಾದ್ರು ಅಂತ ನನಗಂತೂ ಅನ್ನಿಸ್ತು ಗುರು. ಯಾಕಂದ್ರೆ ಪವನ್ ಶರಾವತ್ ಒಬ್ರೆ ಏನ್ ತಾನೇ ಮಾಡಕ್ಕಾಗುತ್ತೆ, ಅಲ್ಲಿ ಒಳ್ಳೆ ಒಬ್ಬ ಡಿಫೆಂಡರ್ ಬೇಕಾಗುತ್ತೆ, ಒಳ್ಳೆ ಒಂದು ಸಪೋರ್ಟಿಂಗ್ ರೈಡಿಂಗ್ ಪ್ರದರ್ಶನ ಬೇಕಾಗುತ್ತೆ. ಸೊ ಖಂಡಿತ ರಂಜಿತ್ ಅವ್ರ ಮೇಲೆ ಎಕ್ಸೆಪ್ಟೇಷನ್ ಇತ್ತು, ಬಟ್ ಅವರು ಆ ಎಕ್ಸೆಪ್ಟೇಷನ್ ನ ರೀಚ್ ಮಾಡೋಕ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಹೊರಗಡೆ ಕೂಡ ಕುತ್ಕೊಳ್ತಾ ಇದ್ದಾರೆ. ಸೊ ತೆಲುಗು ಟೈಟನ್ಸ್ ತಂಡ ಈ ಸೀಸನ್ ನ ಮರ್ತು ನೆಕ್ಸ್ಟ್ ಸೀಸನ್ ಗೆ ಒಳ್ಳೆ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈ ಸೀಸನ್ ನಲ್ಲಿ ಏನು ಪಾಠ ಕಲ್ತ್ಕೊಳ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ಅನಿಸುತ್ತೆ ಇವೆರಡು ಮ್ಯಾಚ್ ನ ಸೋಲಿನ ಬಗ್ಗೆ? ತೆಲುಗು ಟೈಟನ್ಸ್ ತಂಡ ನೆಕ್ಸ್ಟ್ ಮ್ಯಾಚ್ ಆದ್ರೂ ಕಮ್ ಬ್ಯಾಕ್ ಮಾಡ್ತಾರಾ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಕಾಯ್ತಾರಿ. ಅದೇವರೆಗೂ ಟಾಟಾ, ಬೈ ಬೈ, ಸಿ ಯು.